ಈಗ ಭಾಳ ಚಂದ ಹೇಳಿದರು. ನಮಗೆಲ್ಲ ದೊಡ್ಡ ಸಮಸ್ಯೆ ಆಗಿರೋದು ಮಕ್ಕಳದ್ದು ಮನೆಯಲ್ಲಿ ಅಂದರೆ, ಒಂದು ರೂಮ್ ಅಂತ ಕೊಟ್ಬಿಡ್ತೀವಿ ಅವರಿಗೆ, ಬಾಗಿಲು ಹಾಕ್ಕೋತಾವೆ ಮಕ್ಕಳು, ಅವ್ರಿಗೊಂದು ಮೊಬೈಲು, ಒಂದು ಲ್ಯಾಪ್ಟಾಪು, ಒಂದು ಟಿ ವಿ ಇದ್ದರೆ ನಿಮ್ಮ ಮನೆ ಯಾವ ಮದುವೆಗೂ ಬರಲ್ಲ, ಹುಡುಗರು ಬರಲ್ಲ ಅಂತ ಹೇಳ್ತಾರೆ. ಮದುವೆಗೆ ಬರಲ್ಲ, ನೀವು ಹೋಗ್ಬನ್ನಿ, ನಾವು ಹೊರ್ತೀವಿ, ನಮ್ಮ ಮನೇಲಿ ಆರಾಮಿರ್ತೀವಿ, ಚಿಂತೆ ಮಾಡಿಬಿಟ್ಟು ಹೋಗಿ ನೀವು ಅಂತಾರೆ. ಇತ್ತೀಚೆಗೆ ಸ್ಟ್ಯಾನ್ಫೋರ್ಡಲ್ಲಿ ಒಂದು ರಿಸರ್ಚ್ ಆಗಿದೆ, ತಮ್ಮ ಗಮನಕ್ಕೆ ತಂದು ಮಾತು ಮುಗಿಸ್ತೀನಿ. ಎಷ್ಟು ಭಯಾನಕ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ, ಅದ್ರ ಮೇಲೆ ಒಂದು ಪುಸ್ತಕ ಬರೀಬೇಕು ವಿರೂಪಾಕ್ಷ ಅವರು, ದಯವಿಟ್ಟು ಕೇಳ್ಕೊತೀನಿ ನಾನು. ಎಲ್ಲಿವರೆಗೂ ಸ್ಟ್ಯಾನ್ಫೋರ್ಡ್ ರಿಸರ್ಚ್ ತುಂಬ ಚೆನ್ನಾಗಿದೆ ಅದು. ಮಕ್ಕಳಿಗೆ ಟ್ಯಾಬ್ ಸಾಕು, ಮೊಬೈಲ್ ಸಾಕು, ಟಿ ವಿ ಸಾಕು. ಅಂದರೆ ನಿರ್ಜೀವ ವಸ್ತುಗಳ ಜೊತೆಗೆ ಸಂಬಂಧವನ್ನು ಕಟ್ಟಿಕೊಳ್ಳುವಂಥ ಮಕ್ಕಳು ಮುಂದೆ ಸಮಾಜದಲ್ಲಿ ಸಂಬಂಧಗಳನ್ನು ಕಟ್ಟಿಕೊಳ್ಳಲ್ಲ ಅಂತ. ನಿರ್ಜೀವ ವಸ್ತುಗಳೇ ಸಾಕು ನನಗೆ, ಅಪ್ಪ ಬೇಕಿಲ್ಲ, ಅಮ್ಮ ಬೇಕಿಲ್ಲ, ಬಳಗ ಬೇಕಿಲ್ಲ. ನೀವು ದಯವಿಟ್ಟು ಕರೆದು ನೋಡಿ ನಿಮ್ಮ ಮಕ್ಕಳನ್ನ ಮದುವೆಗೆ ಬಾ ಅಂತ. ಅಯ್ಯೋ ಮದುವೆಗೆ ಬೋರು, ಯಾರು ಬರೋದು? ನಾನು ನೆನಪಿದೆ, ನಾನು ಸಣ್ಣವನಿದ್ದಾಗ ಯಾರ್ದೋ ಮದುವೆ ನಾವು ಬಟ್ಟೆ ಹೊಲಿಸ್ಕೊಂಡಿದ್ವಿ, ಆ ಸಂಭ್ರಮ ಇತ್ತು. ಇವತ್ತು ಅದಿಲ್ಲ. ಮಕ್ಕಳಿಗೆ ಅದು ಕೊಟ್ಟರೆ ಸಾಕು. ಅಂದರೆ ನಿರ್ಜೀವ ವಸ್ತುಗಳ ಜೊತೆ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗ್ತಾ ನಮಗೆ ಸಜೀವ ವಸ್ತುಗಳ ಜೊತೆ ಬದುಕೋದು ಹೇಗೆ ಅಂತ ಗೊತ್ತಿಲ್ಲ. ಅದಕ್ಕೇನಾಗಿದೆ, ಹಿಂದಕ್ಕೆ ನಾನು ಸಣ್ಣವನಿದ್ದಾಗ ಸಿನಿಮಾ ನೋಡಿದಾಗ 2 ವರ್ಷ ನಡೆದಂಥ ಸಿನಿಮಾ, 3 ವರ್ಷ ನಡೆದಂಥ ಸಿನಿಮಾ ಅಂತ ಇರ್ತಿತ್ತು. ಈಗಿಲ್ಲ, 1 ವಾರ ಸಂಭ್ರಮದಿಂದ ಪೂರೈಸಿದ ಸಿನಿಮಾ. ಹಾಗೆ ನಮ್ಮ ಮದುವೆಗಳು ಹಾಗೆ ಆಗ್ತಾ ಇದ್ದಾವೆ ಸ್ವಾಮಿ. 1 ವರ್ಷ ಸೆಲೆಬ್ರೇಟ್ ಮಾಡೋದು, ಮದುವೆ ಆಯ್ತು, ಫಸ್ಟ್ ಇಯರ್ ಮ್ಯಾರೇಜ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಂಗಿದೆ. 10 ವರ್ಷ ಆಯಿತಾ. ಒಬ್ಬ ಹುಡುಗಿ ಅಮೇರಿಕಾದಲ್ಲಿ ಕೇಳಿದ್ಲು ನನಗೆ, ಏನೋ ಫ್ಯಾಮಿಲಿ ಬಗ್ಗೆ ಮಾತಾಡಿದ, ಹೌ ಲಾಂಗ್ ಆರ್ ಯು ಮ್ಯಾರಿಡ್ ಅಂತ ಕೇಳಿದ್ಲು. ಆಗ ಹಳೇದು, ಈಗ ಜಾಸ್ತಿ ಆಯ್ತು ನನಗೆ. 35 ವರ್ಷ ಅಂದಿದ್ದೆ. ಮೈ ಗಾಡ್, ವಿತ್ ದ ಸೇಮ್ ಲೇಡಿ ಅಂತ ಕೇಳಲಿಕ್ಕೆ. ನಾ ಇದನ್ನು ನಮ್ಮಲ್ಲಿ ಅದು ಆ್ಯನ್ಯುವಲ್ ಅಫೇರ್ ಅಲ್ಲ, ಒನ್ಸ್ ಇನ್ ಎ ವೇ ವಿ ಮ್ಯಾರಿ, ಸಮ್ ಲಕ್ಕಿ ಪೀಪಲ್ ಮ್ಯಾರಿ ಟ್ವೈಸ್ ಅಂತ ಹೇಳಿದ್ರು. ಹಾಗೆ ಈಗ ಹಾಗಿಲ್ಲ. ಈಗ ಸಂಬಂಧಗಳು ಎಷ್ಟು ಅಳ್ಳಕ್ಕಾಗಿದ್ದಾವಂದರೆ ಸಣ್ಣ ವಿಷಯಕ್ಕೆ ಡೈವರ್ಸ್ ಕೊಡೋದು. ಅಂದರೆ ಒಂದು ಹೆಂಗಸಿನ ಜೊತೆ ಬದುಕೋ ಗಂಡಸಿಗಾಗಲ್ಲ, ಒಂದು ಗಂಡಸಿನ ಜೊತೆ ಬದುಕೋದಕ್ಕೆ ಹೆಂಗಸಿಗಾಗಲ್ಲ. ಎಂಥ ಜೀವನ ನಡೆಸ್ತಾ ಇದ್ದೀವಿ ನಾವು ಅಂತ ನನಗೆ ಬರ್ಕೊಂಡು ಹಾಕಿದ್ದೆ. ಅದನ್ನು ಅದು ಹೇಳಿಬಿಡ್ಬೇಕು, ತಂದಿದ್ದೀನಿ, ಹೇಳೋದು ಒಂದು ಸಂಕಟ ಆಗುತ್ತೆ ನನಗೆ. ವ್ಯಾಸರಿಂದ ಎಷ್ಟು ಪಡ್ಕೊಂಡಿದ್ದಾನೆ ಅಂತ. ಬುದ್ಧಿವಂತ, ಅವನು ಬಹಳ ಬುದ್ಧಿವಂತ. ಇದನ್ನು ಅಭಿಮನ್ಯು ಪ್ರಸಂಗ ಬರೆದಿದ್ದೀರಲ್ಲ ನೀವು, ಅದನ್ನು ಕುಮಾರವ್ಯಾಸ ಹೇಗೆ ಖಂಡರಿಸ್ತಾನೆ ನೋಡ್ರಿ. ಅದನ್ನು ದುರ್ಯೋಧನಿಗೆ ಆಗಲೇ ಹೇಳಿದ್ರು, ನನಗೆ ಯಾರೂ ಕೆಟ್ಟವ್ರು ಕಾಣಿಸೋಲ್ಲ ಅಂತ. ನಿಜವಾಗ್ಲೂ ಯಾರೂ ಕೆಟ್ಟವ್ರು ಕಾಣಿಸಲ್ಲ ನನಗೆ. ಕೆಟ್ಟ ಕೆಲಸಗಳು ಕಾಣಿಸ್ಬೋದು, ಕೆಟ್ಟವ್ರು ಕಾಣಿಸ್ಲಿಕ್ಕಿಲ್ಲ. ರಾವಣ ಕೆಟ್ಟವನು ಅಂದು ಬಯಸ್ಕೊಂಡಿದ್ದೆ ಮಾಸ್ತಿ ಕಡೆಯಿಂದ ನಾನು. ರಾವಣಕ್ಕೆ ಯಾರು ಹೇಳಿದ್ರು ರಾವಣ ಕೆಟ್ಟವನು ಅಂತ? ವೇದಾಧ್ಯಯನ ಮಾಡಿದವನು, ತಿಳುವಳಿಕೆ ಇದ್ದವನು, ಎಲ್ಲ ಹೇಳಿದರು. ತಪ್ಪು ಮಾಡಿದ, ಸೀತಮ್ಮನ ಎತ್ಕೊಂಡು ಹೋದ, ಹೊಡೆಸ್ಕೊಂಡ, ಶಿಕ್ಷೆ ಪಡ್ಕೊಂಡ, ಪರವಾಗಿಲ್ಲ. ತಪ್ಪಿಗೆ ಬೈಬೇಕು, ವ್ಯಕ್ತಿನ ಬೈಬೇಡಿ, ಅವನು ಒಳ್ಳೆಯದು ಇದೆ ಅಂತ. ಇದರಲ್ಲಿ ಕುಮಾರವ್ಯಾಸ ಇಡ್ತಾನೆ, ಅಭಿಮನ್ಯು ಹೋರಾಡ್ತಿರ್ಬೇಕಾದ್ರೆ ಎಲ್ಲ ಓಡ್ ಹೋಗ್ತಾರೆ ಎಲ್ಲರೂ. ಆಗ ದುರ್ಯೋಧನನ ಬಾಯಲ್ಲಿ ಹೇಳಿಸುವಂಥ ಮಾತು ಕುಮಾರವ್ಯಾಸ ಹೇಳ್ತಾನೆ, ತಂದೆ ಹಡೆಯನೆ ಮಗನನು, ಅಹುದೋ ಕಂದ, ಕಲ್ಪ ಸಹಸ್ರ ನೋಂತಳೋ ಇಂದುಧರನು ನಿನ್ನ ತಾಯಿ ಸುಭದ್ರೆ. ಕಲ್ಪ ಸಹಸ್ರ ನೋಂತಳೋ ಇಂದುಧರ ನಿನ್ನ ತಾಯಿ ಸುಭದ್ರೆ. ಅಲ್ಲದಡೆ ಇಂದಿನ ಈ ಬಲ, ಈ ಸಮರ ಜಯದಂದ, ಈ ಸೌರಂಭ, ಈ ಸರಳಂದ, ಈ ತೆರಳಿಕೆ ಅದಾವರಿಗೆಂದ ನವನೀಶ. ಹೊಗಳ್ತಾನೆ. ಅದಕ್ಕಿಂತ ಮುಂದಿನ ಎಷ್ಟು ಚೆನ್ನಾಗಿದೆ ನೋಡಿ. ಹುರುಡ ಮರೆದನು ಮಗನೇ. ಏನು ಮಾತಪ್ಪ ದುರ್ಯೋಧನನ ಮಾತು. ದ್ವೇಷ ಮರ್ತು ಬಿಟ್ಟು ಪುಟ್ಟ ನಾನು ನಿನ್ನ ನೋಡಿ. ಹುರುಡ ಮರೆದನು ಮಗನೇ, ಸಾಲದೆ ಭರತ ಕುಲದಲ್ಲಿ ನಿನ್ನ ಬೆಳವಿಗೆ 2 ಕವಲನ್ವಯಕ್ಕೆ ಕೊಡದೆ ಸುಗತಿ ಸಂಪದವ ಅಂತಾನೆ. 2 ಕುಲಗಳು, ಕೌರವ ಪಾಂಡವರ ಕುಲಗಳಿಗೆ ನೀವು ಒಬ್ಬ ಸಾಕೋ ಮಹಾರಾಯ, 2 ಕುಲ ಉದ್ಧಾರ ಆಗೋಯ್ತು ಅಂತಾನೆ. ದುರ್ಯೋಧನ ಒಳ್ಳೆಯವನಲ್ವಾ? ಅದಕ್ಕೆ ನಾನು ಹೇಳೋದು, ಎಷ್ಟು ನಮ್ಮ ಮಹಾಭಾರತ ರಾಮಾಯಣ ಎಷ್ಟು ಐಡಿಯಾ ಕೊಡ್ತದೆ ನಮ್ಮ ತಲೆಗೆ ಅಂತಂದರೆ ನನಗೆ ಆಶ್ಚರ್ಯ ಆಗೋದು, ಬೆರಕು ಹುಟ್ಟಿಸುವಷ್ಟಾಗತ್ತೆ. ಕುಮಾರವ್ಯಾಸ ಬುದ್ಧಿವಂತ ಅಂತ ಹೇಳಿದೆ. ಮಹಾಭಾರತದಲ್ಲಿ 2 ಪ್ರಸಂಗ ಬರ್ತದೆ. ಅಶ್ವತ್ಥಾಮ 5 ಜನ ಮಕ್ಕಳನ್ನ ಕೊಂದು ಹಾಕಿಬಿಡ್ತಾನೆ, ಅಸಹ್ಯ ಅದು. ಮಹಾಭಾರತದಲ್ಲಿ ಬೇರೆ ಬರುತ್ತೆ. ಮಹಾಭಾರತದಲ್ಲಿ ಹಿಡ್ಕೊಂಬರ್ತಾರೆ ಅವನ್ನ, ಇದ್ರ ಬಿಡ್ತಾನೆ ಅವನು, ಬ್ರಹ್ಮಾಸ್ತ್ರ ಬಿಡ್ತಾನೆ. ಅರ್ಜುನ ಬ್ರಹ್ಮಾಸ್ತ್ರ ಬಿಡ್ತಾನೆ. ಅರ್ಜುನ ವಾಪಸ್ ತೊಗೊಳಕ್ಕೆ ಬರುತ್ತೆ, ಅವ್ನು ತೊಗೊಳಕ್ಕೆ ಬರಲ್ಲ. ಕೊನೆಗೆ ತನ್ನ ತಲೆಯಲ್ಲಿದ್ದಂಥ ಮಣಿಯನ್ನು ಕಿತ್ತಿ ಕೊಟ್ಟು ಹೋಗ್ಬಿಡ್ತಾನೆ ಅಶ್ವತ್ಥಾಮ. ಇದು ಮಹಾಭಾರತದಲ್ಲಿ ಬರುವಂಥದ್ದು. ಅದೇ ಕತೆ ಭಾಗವತದಲ್ಲಿ ಬೇರೆ ಇದೆ. ಹಾಗೆ ಹಿಡ್ಕೊಂಬರ್ತಾರೆ, ದ್ರೌಪದಿ ಕಡೆ ಕರ್ಕೊಂಬರ್ತಾರೆ. ಯಾಕೆನ ದ್ರೌಪದಿಯವನ್ನ ಕ್ಷಮೆ ಮಾಡ್ತಾಳೆ ಅಂತ. ಕುಮಾರವ್ಯಾಸ 2ನೇ ದಿನ ಬಳಸ್ಕೊಂಡಿದ್ದಾನೆ, ಭಾಗವತ ಬಳಸ್ಕೊಂಡಿದ್ದಾನೆ. ಕುಮಾರವ್ಯಾಸ ಮಹಾಭಾರತ ಬಳಸ್ಕೊಳ್ಳಿಲ್ಲ. ಅವನು ಹೆಂಗೆ ಬರೀತಾನೆ ನೋಡಿ. ಬೆಂಕಿಯಲ್ಲಿ ಹುಟ್ಟಿದಂಥ ದ್ರೌಪದಿ, ಎಲ್ಲರೂ ಸಂಧಾನ ಮಾಡ್ಕೊಳ್ಳೋಣ ಅಂತ ಧರ್ಮರಾಜ, ಭೀಮ, ಅರ್ಜುನ್ ಎಲ್ಲರೂ ಸಂಧಾನ ಮಾಡ್ಕೊಳ್ಳೋಣ ಅಂತ ಹೇಳಿದಾಗ ತನ್ನ ಕೂದಲನ್ನು ತೋರಿಸಿ, ಕೃಷ್ಣ ಹಿಂಗಿರ್ಬೇಕಾ, ನಾನು ಯುದ್ಧ ಕಟ್ಕೊಂಬ, ಇವ್ರು ಯಾರೂ ಬರೋದು ಬೇಡ ನನಗೆ, ನಮ್ಮ ಅಣ್ಣ ಇದ್ದಾನೆ, ನಮ್ಮಪ್ಪ ಇದ್ದಾನೆ, ನಾನು ಹೋಗ್ತೀನಿ ಯುದ್ಧಕ್ಕೆ ಅಂತ ಛಲದ ಹೆಂಗಸಿದ್ದಂಥ ದ್ರೌಪದಿ ತನ್ನ 5 ಜನ ಮಕ್ಕಳನ್ನು ಕೊಂದಂಥ ನಿರ್ದಯಿ ಆದಂಥ ಅಶ್ವತ್ಥಾಮನ ಕರ್ಕೊಂಬಂದಾಗ ಆಕೆ ಹೇಳುವಂಥ ಮಾತು ಕುಮಾರವ್ಯಾಸ ಹೇಳ್ತಾನೆ, ಅದು ಭಾಗವತದ ಮಾತು. ಬಂದಳ ದ್ರೌಪದಿ
ಬರ್ತಾಳಾಕಿ ಅಶ್ವತ್ಥಾಮನ್ ನೋಡಕ್ಕೆ. ಹೇಗೆ ಬಂದ್ಲು ಆಕಿ? ಆಹಾ, ಗುರುನಂದನನ ಕೊಲಬಾರದ ಕಟ. ಅಬ್ಸಲ್ಯೂಟ್ ಯೂಟರ್ನ್ ಅದು. ಕೊಂದು ಹಾಕರಿ ಇವನ್ನ ಅಂತ ಅನ್ಬೇಕಾಗಿತ್ತು ದ್ರೌಪದಿ. 5 ಜನ ಮಕ್ಕಳನ್ನು ಕೊಂದಿದ್ದಾನೆ ಅಂತ. ಅದು ಎಷ್ಟು ಚಂದ ಸರ್ಪ್ರೈಸ್ ಕೊಡ್ತಾನೆ ಅಂದರೆ, ಬಂದಾಳ ದ್ರೌಪದಿ. ಆಹಾ, ಗುರುನಂದನನ ಕೊಲಬಾರದ ಕಟ. ಈ ನಂದನರ ಮಹಾವ್ಯಥೆ ಈತನ ಅಳವಿನಲ್ಲಿ ಕೊಂದು ಕೂಗದೆ ಕೃಪೆಯನು. ನಮ್ಮ ಇದ್ದಾಳಲ್ಲ ಕೃಪೆ, ಇವನು ಕೊಂದರೆ ಯಾಕೆ ಕರಳು ಬೆಲೆ ಬಂದು ಹೋಗಲ್ವಾ? ಯಾಕಂದ್ರೆ ನನಗೆ ಗೊತ್ತು ಏನಾಗಿದೆ ಅಂತ. 5 ಜನ ಮಕ್ಕಳನ್ನು ಕಳ್ಕೊಂಡು ಅಬಲ ವೃಂದ ಸಮ ಸುಖ ದುಃಖಿಗಳು ನಾವು ಹೆಣ್ಮಕ್ಳು. ನಾವು ಸುಖ ದುಃಖ ಪಡೋದೊಂದೇ ಹರಮಾನಂದು. ನಾನು 5 ಜನ ಮಕ್ಕಳನ್ನು ಕಳ್ಕೊಂಡು ಕರಳು ಬೆಂದು ಹೋಗಿದೆ, ಹಾಗೆ ಆ ಕೃಪೆಗೂ ಆಗೋದು ಬೇಡ ಸಾರೆಂದು ಭೀಮಾರ್ಜುನರ ತೆಗೆದಳು ಬಳಿಕ ಪಾಂಚಾಲಿ. ಇದು ನನಗನ್ಸುತ್ತೆ, ಲಿಟ್ರೇಚರ್ ಈಸ್ ದ ಓನ್ಲಿ ವೆಹಿಕಲ್ ಥ್ರೂ ವಿಚ್ ಹೈಯೆಸ್ಟ್ ಸೆಂಟಿಮೆಂಟ್ಸ್ ಆಫ್ ಹ್ಯೂಮನ್ ಹಾರ್ಟ್ ಫೈಂಡ್ ಎಕ್ಸ್ಪ್ರೆಷನ್. ಮನುಷ್ಯನ ಉನ್ನತೋನ್ನತ ಭಾವನೆಗಳು ಬರಬೇಕಾದ ಸಾಹಿತ್ಯದಲ್ಲಿ ಮಾತ್ರ ಸಾಧ್ಯ. ಅಂಥ ಸಾಹಿತ್ಯವನ್ನು ಕಟ್ಟಿಕೊಟ್ಟಂಥ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಇದನ್ನು ಮಾಡಿದಂಥ ಸಾವಣ್ಣ ಪಬ್ಲಿಕೇಶನ್ ಜಮೀಲ್ ಅವರಿಗೆ ಭಗವಂತ ಎಲ್ಲ ಶಕ್ತಿಯನ್ನು ಕೊಡಲಿ, ಆಯುಷ್ಯ ಕೊಡಲಿ, ಸಹಕಾರ ಕೊಡಲಿ. ಇಂಥ 1000 ಪುಸ್ತಕ, ಅದಕ್ಕೆ ಹೇಳಿದ್ನಲ್ಲ 1000ದ ಸಾವಣ್ಣ ಇದು ಅಂತ, ಹಾಗಾಗಲಿ ಅಂತ ನನ್ನ ಅಪೇಕ್ಷೆ.